ಹೇಳಿ ಕೇಳಿ ಇವತ್ತು ಶಿವರಾತ್ರಿ ಬಹಳ ಶುಭ ದಿನ. ಇಂಥ ಶುಭ ದಿನದ ಸಂದರ್ಭದಲ್ಲೇ ಇಂಡೋ ಪಾಕ್ ವಿಶ್ವಕಪ್ ಕದನ ನಡೆಯುತ್ತೆ. ಅದಕ್ಕೀಗ ಕೌಂಟೌನ್ ಶುರುವಾಗಿದೆ. ಬದ್ಧವೈರಿಗಳ ಕಾಳಗಕ್ಕೆ ಕೊಲಂಬೋ ಮೈದಾನ ಸಜ್ಜಾಗಿದೆ. ಪ್ರೇಮದಾಸ ಸ್ಟುಡಿಯೋ ಕ್ಷಮಿಸಿ ಪ್ರೇಮದಾಸ ಸ್ಟೇಡಿಯಂ. ಇಲ್ಲಿ ಎರಡು ತಂಡಗಳು ಕಣಕ್ಕಿಳಿತವೆ. ಅಭಿಷೇಕ್ ಶರ್ಮಾ ಇವತ್ತು ಆಡಬಹುದು ಅಂತ ಹೇಳಲಾಗ್ತಾ ಇದೆ. ಸೂರ್ಯಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಹೌದು, ಅವರು ಕಣಕ್ಕಿಳಿತಾರೆ ಅಂತ. ಏನೇ ಹೇಳಿ, ಇವತ್ತು ಇಡೀ ದೇಶದ ಇಡೀ ಜಗತ್ತಿನ ಕ್ರಿಕೆಟ್ ಪ್ರಿಯರ ಗಮನ ಸೆಳೆದಿರುತ್ತೆ ಪಂದ್ಯ. ನೋ ಡೌಟ್. ಪಾಕಿಸ್ತಾನ ಆಡಿದಂಥ ನೌಟಂಕಿ ಆಟ, ನಾನು ಬರಲ್ಲ ಅಂತ ಹೇಳಿದಂಥ ನಾಟಕ, ಅದೆಲ್ಲ ಆದ ಮೇಲೆ ದುಡ್ಡು ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಬಂದಿರುವಂಥ ಪಾಕಿಸ್ತಾನವನ್ನು ಆರಂಭದಿಂದಲೇ ಮಟ್ಟ ಹಾಕಬೇಕು ಅಂತ ಸಿದ್ಧ ಮಾಡ್ಕೊಂಡಿರುವಂಥ ಭಾರತ. ಸೊ ಇದು ಒಂದೇ ಒಂದು ಪ್ರಾರ್ಥನೆ ಏನು ಅಂತಂದರೆ ಮಳೆ ಬರಬಾರ್ದು ಅಂತ. ಯಾಕಂದರೆ ಮಳೆ ಬರುವಂಥ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಮಳೆ ಯಾವುದೇ ಕಾರಣಕ್ಕೂ ಅಡ್ಡಿ ಆಗಬಾರ್ದು. ಇವತ್ತು ಹೈ ವೋಲ್ಟೇಜ್ ಪಂದ್ಯಕ್ಕೆ ಮಳೆ ಯಾವುದಕ್ಕೂ ತೊಂದರೆ ಕೊಡಬಾರ್ದು. ಯಾಕಂದರೆ ಕೊಲಂಬೋದಲ್ಲಿ ಇವತ್ತು ಮತ್ತು ನಾಳೆ ಭಾರೀ ಮಳೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಿಂಗಾದ್ರೆ ಎಡವಟ್ಟಾಗತ್ತೆ. ಅದು ಎಷ್ಟರ ಮಟ್ಟಿಗೆ 4 ಗಂಟೆ ಮಳೆ ಸುರಿಯುತ್ತೆ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ. 4 ಗಂಟೆಯಿಂದ 6 ಗಂಟೆ ನಡುವೆ ಮಳೆಯ ಪ್ರಮಾಣ ಜಾಸ್ತಿ ಇರುತ್ತಂತೆ. ಹಿಂಗಾಗ್ಬಿಟ್ರೆ ಗತಿ ಏನು? ಸಂಜೆ 7 ಗಂಟೆಗೆ ಇವತ್ತು ಶುರುವಾಗುತ್ತೆ ಕದನ. ಹೈ ವೋಲ್ಟೇಜ್ ಕದನ. ಮಳೆ ಬರಬಾರ್ದು ಅಷ್ಟನ್ನೇ. ಕ್ರಿಕೆಟ್ ಪ್ರೇಮಿಗಳ ಪ್ರಾರ್ಥನೆ ಒಂದನೇ, ಮಳೆ ಬರಬಾರ್ದು. ಯಾಕಂದರೆ ಭಾರತಕ್ಕೆ ಇದು ಬಹಳ ಬೇಕಾಗಿರುವಂಥ ಪಂದ್ಯ. ಈ ಕಾರಣ ಏನಪ್ಪ ಅಂತಂದರೆ ಪ್ರತಿ ಪಂದ್ಯವೂ ಕೂಡ ಪಾಕಿಸ್ತಾನದ ವಿರುದ್ಧ ಆಗುವಂಥದ್ದು ವೆರಿ ಇಂಪಾರ್ಟೆಂಟೇ. ಒಂದು ಮನೋಭಾವನೆ ಇದೆ, ಯಾರ ಮೇಲೆ ಸೋತರೂ ಪರವಾಗಿಲ್ಲ, ಕಪ್ ಗೆಲ್ತೀವೋ ಇಲ್ವೋ ಪರವಾಗಿಲ್ಲ, ಆದರೆ ಪಾಕಿಸ್ತಾನದ ವಿರುದ್ಧ ಮಾತ್ರ ಸೋಲಬಾರ್ದು ಅನ್ನೋದು. ಅಂಕಿ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವತ್ತಿಗೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತವೇ ಫೇವರೇಟ್. ಅದರಲ್ಲೂ T20 ವಿಶ್ವಕಪ್ನಲ್ಲಿ ಒಟ್ಟು 8 ಪಂದ್ಯಗಳಾಗಿವೆ. 8 ಪಂದ್ಯಗಳಲ್ಲಿ 7ರಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ. ಒಂದೇ ಒಂದು ಪಂದ್ಯದಲ್ಲಿ ಮಾತ್ರ ಪಾಕಿಸ್ತಾನ ಗೆದ್ದಿರೋದು. 8ಕ್ಕೆ 7ರಲ್ಲಿ ಭಾರತವೇ ಗೆದ್ದಿದೆ. ಹೀಗಾಗಿ ನೋಡಿದ್ರೆ ಅದೇ ಫೇವರೇಟ್ ತಂಡ. ಯಾವತ್ತೂ ಕೂಡ T20 ವಿಶ್ವಕಪ್ನಲ್ಲಿ ಫೇವರೇಟ್ ಅಂತಂದರೆ ಅದು ಭಾರತ. 8 ಪಂದ್ಯಗಳ ಆಡಿದರೆ ಇಲ್ಲಿ ತನಕ. 8ರಲ್ಲಿ 7ರಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ. ಡಮಾಲ್ ಡಿಮಿಲ್ ಡಕ್ಕ ಇಂಡಿಯಾ ಗೆಲ್ಲೋದು ಪಕ್ಕ. ಕ್ರಿಕೆಟ್ನ ಹುಚ್ಚು ಎಷ್ಟರ ಮಟ್ಟಿಗಿದೆ ಅಂತ ನೋಡಿ. ಆ ಚಿಣ್ಣರೆಲ್ಲ ಎಷ್ಟರ ಮಟ್ಟಿಗೆ ಶುಭ ಹಾರೈಸ್ತಾ ಇದ್ದಾರೆ. ನಿಜಕ್ಕೂ ಭಾರತಕ್ಕೆ ಶುಭವಾಗಲಿ ಅಂತ ಕೇಳೋದಿದೆಯಲ್ಲ, ಅದೇ ಒಂದು ಆನಂದ, ಅದ್ಭುತ. ಭಾರತದ ಗೆಲುವಿಗೆ ಎಲ್ಲ ಕಡೆಯಿಂದ ಶುಭ ಹಾರೈಕೆಗಳು ಬರ್ತಾ ಇವೆ. ಇನ್ನೂ ಬರೀ T20 ಮಾತ್ರ ಅಲ್ಲ, ಏಷ್ಯಾ ಕಪ್ನಲ್ಲೂ ಕೂಡ ಪಾಕಿಸ್ತಾನಕ್ಕೆ ಭಾರತ ಸರಿಯಾದಂಥ ಏಟನ್ನು ಕೊಟ್ಟಿತ್ತು. ಅದಾದಮೇಲೆ ಇನ್ನೂ ಟ್ರೋಫಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ PCB ಅಧ್ಯಕ್ಷ ನಖ್ವಿಯಿಂದ ನಾವು ಟ್ರೋಫಿ ತಗೊಳ್ಳಲ್ಲ ಅಂತ. ಅದಾದಮೇಲೆ ನಖ್ವಿ ಆ ಟ್ರೋಫಿ ಎತ್ಕೊಂಡೇ ಪರಾರಿಯಾಗಿದ್ದ. ಅದಾದಮೇಲೆ ಟ್ರೋಫಿಯನ್ನು ಹಸ್ತಾಂತರಿಸಲಾಗಿತ್ತು. ಹೀಗೆ ಭಾರತ ಇತ್ತೀಚಿನ ದಿನಗಳಲ್ಲಿ ತನ್ನ ಖಡಕ್ ನಿಲುವನ್ನು ತೋರಿಸ್ತಾ ಇದೆ. ಏನು ಕ್ರಿಕೆಟ್ ದೇಶಕ್ಕಿಂತ ದೊಡ್ಡದೇನ್ರಿ? ಸರಿ, ಈ ಆಟ ಆಡಬೇಕು, ಆಡೋಣ, ಪ್ರಶ್ನೆ ಬೇರೆ. ಆದರೆ ಹಾಗಂತ ನಮ್ಮತನವನ್ನು ಬಿಟ್ಕೊಡೋಕ್ಕೆ ಸಾಧ್ಯನಾ ನಾವು? ನೋ, ನೆವರ್. ಬಿಟ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಏನು ಅಂತಂದರೆ ಇವರು ಕೈ ಕುಲುಕಲ್ಲ ನಮ್ಮ ಆಟಗಾರರು. ಆಟ ಆಡಬೇಕು, ಆಟ ಆಡ್ತೀವಿ ಅಷ್ಟನ್ನೇ. ಕಪ್ಪನ್ನು ಇಸ್ಕೊಳ್ಳಲ್ಲ ನಿಮ್ಮ ಕೈಯಿಂದ. ತಗೊಂಡೋಗ್ತೀರಾ, ತಗೊಂಡೋಗಿ ನೀವೇ ಇಟ್ಕೊಳ್ಳಿ. ಅದಾದಮೇಲೆ ಬಾಯಿ ಮುಚ್ಕೊಂಡು ಮೊಹಸಿನ್ ನಖ್ವಿ
ಅದನ್ನು ಹಸ್ತಾಂತರಿಸಿದ್ದ ಟ್ರೋಫಿಯನ್ನು.